वो पुण्यवान जीव है. ಇಲ್ಲಿವರೆಗೆ ನಾವು ಪುಣ್ಯವಾನ ಜೀವ ಅಂದ್ರೆ ಏನು ಅನ್ಕೊಂಡಿದ್ವಿ? ಅರ್ಥ ಆಗ್ತಿದೆಯಲ್ಲ? ಭೈ ಯಾರಿಗೆ ಸುಖದ ಅಭಿಲಾಷೆ ಇದೆ वो पुण्यवान कैसे हुआ? वो तो पापी है, उसको तो अभी चाहिए. तो ದುಃಖ ದೂರ ಮಾಡೋ ಉಪಾಯ ಅಂತ ಇದರ ಅರ್ಥ ಕೆಲವೊಂದು ಜನ ಏನು ಅನ್ಕೊಂಡ್ಬಿಡ್ತಾರೆ, ಉದ್ದೇಶಪೂರ್ವಕವಾಗಿ ದುಃಖ ಪಡ್ಕೊಳ್ಳೋದು. ನಾನು ಧಾರ್ಮಿಕ ಜೀವ ಇದ್ದೇನಲ್ಲ, ನಾನು ಜಾಸ್ತಿ ಒಂದು ಸ್ವಲ್ಪ ಆಹಾರ ಜಾಸ್ತಿ ಆದ್ರೂ ಇಲ್ಲ 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 ಬಿಟ್ಬಿಡ್ತೀನಿ. ಶರೀರ ಎಲ್ಲ ತುಂಬಾ ಕೃಶ ಹೋಗಿದೆ. ಯಾಕೆ? ನಾ ಧಾರ್ಮಿಕ ಜೀವ ಇದ್ದೀನಿ. ऐसा नहीं करना. ಧಾರ್ಮಿಕ ಜೀವ ಅವನ ದೇಹ ಎಲ್ಲ ಒಣಗೋಗಿದೆ, ಈ ತರ ಕಲ್ಪನೆ ಮಾಡೋದಿಲ್ಲ. ದುಃಖ ದೂರ ಮಾಡೋ ಉಪಾಯ ಅಂದ್ರೆ ಸಹಜವಾದ ಯಾವ ಪುಣ್ಯ ಪಾಪದ ಉದಯ ಇದೆ ಅದನ್ನ ಸಹಜವಾಗಿ ಸ್ವೀಕೃತಿಯ ಮನೋಭಾವ ಬೆಳೆಸಿಕೊಳ್ಳೋದಿದೆ. ಸಹಜ ಸ್ವೀಕಾರ. ಅಚ್ಚ ಸುಖ ಬಂದ್ರೆ ಓಡೋಗುತ್ತಾನೆ ಅನ್ನೋ ಜ್ಞಾನಿ ಇಲ್ಲ ಇಲ್ಲ. ಸುಖ ಬಂದಾಗ್ಲೂ ಸಹಜ ಸ್ವೀಕಾರ, ಹಾಗಲೇ ದುಃಖ ಬಂದ್ರೂ ಸಹಜ ಸ್ವೀಕಾರ ಇದೆ. ಆಗ ಅಂತಹ ಜೀವಿಯ ಕಷ್ಟಗಳು ವೈಭವಕ್ಕೆ ಕಾರಣ ಆಗುತ್ತೆ. ಯಾಕಂದ್ರೆ ಕಷ್ಟ ಬಂದಾಗ ಜೀವಿಯ ಪುರುಷಾರ್ಥ ಮತ್ತಷ್ಟು ಜಾಸ್ತಿ ಆಗುತ್ತೆ. ಪುಣ್ಯದಲ್ಲಿ ಪುರುಷಾರ್ಥ ಮಂದಾಗಿ ಹೋಗುತ್ತೆ. ಪಾಪದ ಉದಯದಲ್ಲಿ ಪುರುಷಾರ್ಥ ಜಾಗೃತ ಆಗುತ್ತೆ. ಒಬ್ಬ ಹಿಂದಿ ಕವಿ ಹೇಳಿದ್ದ, ನಿನಗೆ ಪುಣ್ಯ ಪಾಪ ಎರಡರಲ್ಲೂ ಚೂಸ್ ಮಾಡ್ಕೊಳ್ಳೋದಾದ್ರೆ ಪಾಪವನ್ನು ಚೂಸ್ ಮಾಡ್ಕೋ. ಯಾಕಂದ್ರೆ ಪಾಪದ ಹಿಂದೆ ಪುನಃ ಪಾಪ ಬರೋದಿಲ್ಲ. ಮರೀನಾ? ಪಾಪದ ಉದಯದಲ್ಲಿ ಪುರುಷಾರ್ಥ ಜಾಗೃತ ಆಗುತ್ತೆ. ಹಾಗಾಗಿ ಯಾವ ಜೀವ ಸ್ವಯಂ ಪುಣ್ಯಶಾಲಿ ಇದ್ದಾನೆ ಅವನ ಪುರುಷಾರ್ಥ ಅಂತೂ ಸತತವಾಗಿ ಜಾಗೃತ ಇದೆ. ಹಾಗಾಗಿ ಅವನಿಗೇನು ಹೇಳ್ತಿದ್ದಾರೆ, ಅವನಿಗೆ ಯಾವ ಕಷ್ಟ ಬಂದ್ರೂ ಏನೂ ಸಮಸ್ಯೆ ಇಲ್ಲ. ಇಲ್ಲ ಅಂದ್ರೆ ನಮ್ಮ ಚಿಕ್ಕವರಿದ್ದಾಗ ಕ್ಲಾಸಲ್ಲಿ ಒಬ್ಬಿದ್ದ, ಅವನು ಯಾವಾಗ ಟೀಚರ್ ಕ್ಲಾಸಿಂದ ಹೊರಗಾಗ್ತಾರೆ ಅನ್ನೋದನ್ನೇ ಕಾಯ್ತಾ ಇದ್ದ. ಬೋಲೋ ಕ್ಯೋ ಕಿ ಹೊರಗಡೆ ಹೋದ್ರೆ ನಾನೇ ರಾಜ. ಈಗೇನಿದೆ, ಈಗ ಸಮಸ್ಯೆನೇ ಇಲ್ವಲ್ಲ. ಬೋಲು ಅರ್ಥ ಆಗ್ತಿದೆ? ಹೊರಗೆ ಹಾಕಿರೋದು ಕಷ್ಟ ಇತ್ತು, ಆದ್ರೆ ಅದನ್ನೇ ಏನ್ ಮಾಡ್ಕೊಂಡ್ಬಿಟ್ಟ, ಅದನ್ನೇ ಮಜಾ ಅನ್ಕೊಂಡ್ಬಿಟ್ಟ. ಈಗೇನಾಯ್ತು, ಏಳಿಗೆ ಆಗೋದಿಲ್ಲ. ಹಾಗೇನೆ ನಾವೇನ್ ಮಾಡ್ಕೊಂಡ್ಬಿಟ್ಟಿದೀವಿ, ಸಾಂಸಾರಿಕ ಕಷ್ಟವನ್ನೆಲ್ಲ ಸುಖ ಅನ್ಕೊಂಡ್ಬಿಟ್ಟಿದ್ದೀವಿ, ಅದರಲ್ಲಿ ಆನಂದ ತಗೋತಾ ಇದ್ದೀವಿ. बोलो फिर तो काम नहीं बनेगा ना. दुख को पहले दुख तो समझो. ನಾವು ದುಃಖವನ್ನು ಸುಖ ಅನ್ಕೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ಜೀವ ಏನ್ ಮಾಡ್ತಾನೆ, ಸುಖ ಬಂದಿದ್ರು ಕೆಲವೊಂದ್ಸಲಿ ಜೀವ ಏನ್ ಮಾಡ್ತಾನೆ, ಸುಖ ಬಂದಿದ್ರು ದೂರ ಇರ್ತಾನೆ, ಸ್ವಲ್ಪ ತುಂಬಾ ಹತ್ರ ಹೋಗೋದಿಲ್ಲ. ಸ್ವಲ್ಪ ಸುಖ ಆದ ತಕ್ಷಣ ಏನ್ ಮಾಡ್ತಾನೆ, ಜಾಸ್ತಿ ಆಯ್ತು, ಈಗ ಹೇಳ್ತಿಲ್ಲ ಜಾಸ್ತಿ ನಗಬೇಡ. ಇದೆಲ್ಲ ಯಾವ್ದ್ರ ಪ್ರತೀಕ ಇದೆ? ಇದೆಲ್ಲ ನಾವು ಹೇಳ್ತೀವಿ ಯಾಕಂದ್ರೆ ಸ್ವಲ್ಪ ದೂರ ಇರೋ ಸುಖದಿಂದ. ಯಾಕಂದ್ರೆ ಯಾವುದ್ರಲ್ಲಿ ಸುಖ ಇದೆ ಅಂತ ಅನ್ಕೊಂಡಿದ್ಯಾ ಅದರ ತುಂಬಾ ಹತ್ತಿರ ಹೋಗಿ ನೋಡಿದ್ರೆ ನಿರಾಸೆ ಆಗ್ಬಿಡುತ್ತೆ. ಇದನ್ನ ಸುಖ ಅನ್ಕೊಂಡಿದ್ದೆ ನಾನು, ಇದ್ರಲ್ಲಂತೂ ಏನೂ ಇಲ್ಲ. ಬೋಲ್ತೇನ ಎಕ್ಸಾಮ್ ಪಾಸ್ ಮಾಡೋ ತನಕ ಹಿಂಗ ಏನೇನೋ ಅನಿಸ್ತಿತ್ತು, ಪಾಸ್ ಮಾಡಾದ್ಮೇಲೆ ಇದಕ್ಕೆ ನಾನು ಅಳ್ತಾ ಇದ್ದೆ. ಮದುವೆ ಆಗೋ ತನಕ ಅನಿಸ್ತಿತ್ತು ಅವನಿಗೆ, ಆಮೇಲೆ ಇಸ್ಕೋ ಸುಖ ಬೋಲ್ ರಹಾ था मैं. ಬೋಲು ಮನೆ ಕಟ್ಟೋ ತನಕ ಅನಿಸ್ತಿತ್ತು ಇವನಿಗೆ ಸುಖ ಸುಖ ಸುಖ.
और ಕಟ್ಟಿದ ಮೇಲೆ ಇದಕ್ಕೆ ಸುಖ ಅಂತ ಇದ್ದೆ ನಾನು. तो उपाय ಏನು ಮಾಡ್ತಾನೆ, ज़्यादा बात मत करो इसका, थोड़ा दूर रहो, नहीं तो ಗೊತ್ತಾಗ್ಬಿಡುತ್ತೆ, ನಿರಾಸೆ ಆಗುತ್ತೆ, ವಾಸ್ತವ ಸ್ಥಿತಿ ಕಣ್ಣು ಮುಂದೆ ಬಂದ್ಬಿಡುತ್ತೆ. तो ಹಾಗಾಗಿ ಏನು ಮಾಡ್ತಾನೆ, ಸುಖದಿಂದನೂ ಸ್ವಲ್ಪ ಡಿಸ್ಟೆನ್ಸ್ ಇಟ್ಕೊಂಡ್ಬಿಡ್ತಾನೆ. मेरी बात ऐसा नहीं करना. सुख दुख दोनों को सहज स्वीकार करेंगे तब वस्तु स्थिति समझ में आएगी. ಆಗ ವಾಸ್ತವಿಕ ಪರಿಸ್ಥಿತಿ ನಮ್ಮ ಗಮನಕ್ಕೆ ಬರುತ್ತೆ. मुंह नहीं मोड़ना किसी से, न सुख से न दुख से, न इष्ट से न अनिष्ट से. ಎರಡರಿಂದನೂ ದೂರ ಓಡೋದಿಲ್ಲ, ಎರಡೂ ಸಹಜ ಸ್ವೀಕಾರ ಇದೆ. ಆಗ ಅವನು ಪುಣ್ಯಶಾಲಿ ಜೀವ ಇದ್ದಾನೆ. तो ಪುಣ್ಯ ಹೆಂಗಾಯ್ತೀಗ, ಪುಣ್ಯ ಹೇಗಾಯ್ತು, ಜೀವನದಲ್ಲಿ ಫ್ರೀಯಾಗಿ ಸಿಕ್ಕರೆ, ಈಗಂತೂ ತುಂಬ ಪ್ರಚಲನ ಇದೆಯಲ್ಲ, तो फ्री फोकट में कुछ मिला हो तो बहुत अच्छा लगता है, ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಕಷ್ಟಪಟ್ಟು ಮಾಡಿದ್ರೆ ಎರಡರಲ್ಲಿ ವ್ಯತ್ಯಾಸ ಇದೆಯಲ್ಲ. तो ಜ್ಞಾನಿ ಸಮ್ಯಕ್ ದೃಷ್ಟಿ ಜೀವ ಯಾವ ಭೋಗಗಳನ್ನು ಭೋಗಿಸ್ತಾನಲ್ಲ ಅದೆಲ್ಲವೂ ಪರಿಶ್ರಮದ ನಂತರ ಭೋಗಿಸ್ತಾನೆ. बिना परिश्रम का एक परमाणु भी नहीं भोगता ज्ञानी. समझो इस बात को. ಪರಿಶ್ರಮ ಪಡದೆ ಜ್ಞಾನಿ ಒಂದು ಪರಮಾಣುವನ್ನು ಅನುಭವಿಸೋದಿಲ್ಲ. ಅವನು ಭೋಗಿಸ್ತಾನೆ, ಅನುಭವಿಸ್ತಾನೆ ಯಾವಾಗ, ಪರಿಶ್ರಮದ ನಂತರ. 24 ಗಂಟೆ ಧ್ಯಾನ ಆದರೆ ಒಂದು ಸಮಯಕ್ಕೆ ಆಹಾರಕ್ಕೆ ಹೋಗ್ತಾರೆ, 23 घंटे ಪರಿಶ್ರಮದ ನಂತರ ಆಹಾರಕ್ಕೆ ಹೋಗೋದಿದೆ. ಅದು जिसने ಪರಿಶ್ರಮ नहीं किया हो ಅವನಿಗಿಲ್ಲ ಭೋಗ. ಅವಾಗ ಅದು ಭೋಗ ಪಾಪಕ್ಕೆ ಕಾರಣ ಇದೆ. ಪರಿಶ್ರಮದ ನಂತರ ಯಾವ ಭೋಗ ಆಗುತ್ತೆ ಅದು ಪುಣ್ಯಶಾಲಿಯ ಲಕ್ಷಣ ಇದೆ, ಅದು ಪುಣ್ಯಶಾಲಿಯ ಲಕ್ಷಣ ಇದೆ. ಪರಿಶ್ರಮಕ್ಕೆ ಬಾದ ಅರ್ಥ ಆಗ್ತದೆ. ಭೋಗದಲ್ಲಿ ಏನು ವ್ಯತ್ಯಾಸ ಇದೆ, समझ में आ रही बात. दोनों भोग है, लेकिन एक फ्री फोकट में भोगना चाहता है. यादारू लॉटरी टिकट ಹೊಡಿಲಿ, पुण्य माने क्या लगता है इसको, पुण्य माने लॉटरी टिकट. तो ಏನೋ ಪರಿಶ್ರಮ ಮಾಡದೆ ನನಗೆ ಬಂದ್ಬಿಡ್ಲಿ ಭೋಗ ಸಾಮಗ್ರಿ, ये पुण्य का उदय, ऐसा जानता है ये पुण्य का उदय. ये पुण्य का उदय नहीं, पाप की तैयारी है. ಒಂದು ವೇಳೆ ಪಾಪ ಮಾಡಿ ಕೂಡ ಜೀವನದಲ್ಲಿ ಒಳ್ಳೇದಾಗ್ತಾ ಇದ್ರೆ ಇದಕ್ಕಿಂತ ಕೆಟ್ಟದ್ದೇನೂ ಆಗ್ತಾ ಇಲ್ಲ ನಿನ್ನ ಜೀವನದಲ್ಲಿ. मेरी बात कर रहे पाप और फिर भी सब चंगा ही चंगा चल रहा है. बोले तुम्हारे साथ बहुत गलत घट रहा है, बहुत गलत हो रहा है तुम्हारे साथ. क्यों कि ಪಾಪ ಮಾಡ್ತಿದ್ಯಾ ಆದ್ರೆ ಎಲ್ಲ ಸರಿ ಕಾಣಿಸ್ತಿದೆ, ಬೆಟ್ಟ ತಲೆ ಮೇಲೆ ಬೀಳೋದಿದೆ. ऐसा तो ಯಾವಾಗ ಭೋಗ ಸಾಮಗ್ರಿ ಕೂಡ ಇವನಿಗೆ ಸಂತೋಷ ಕೊಡುತ್ತೆ, ಪರಿಶ್ರಮ ಮಾಡಿದ್ರೆ. तो ಜ್ಞಾನಿ ತನ್ನ ಪರಿಶ್ರಮಕ್ಕೋಸ್ಕರ ಪುಣ್ಯದ ಉದಯವನ್ನ ಬಳಸ್ಕೊತಾನೆ. ಅವನೇನು ಡ್ರಾಮಾ ಮಾಡೋದಿಲ್ಲ, ನಾನು ಯಾವುದನ್ನು ಭೋಗಿಸೋದಿಲ್ಲ, ನೀನು ಹೆಸನೇ. ಅವನೇನ್ ಮಾಡ್ತಿದ್ದಾನೆ, ಪರಿಶ್ರಮದಿಂದ ಆ ಎಲ್ಲ ಪುಣ್ಯದ ಸಾಮಗ್ರಿಯನ್ನ ತನ್ನ ಬಂಧನ ಮುಕ್ತಿಗೋಸ್ಕರ ಬಳಸ್ಕೊತಾ ಇದ್ದಾನೆ, ಸದುಪಯೋಗ ಮಾಡ್ತಾನೆ. ಅವನಿಗೆ ಗೊತ್ತಿದೆ ಯಾವುದಕ್ಕೆ ಎಷ್ಟು ಬಳಸಬೇಕು ಅಂತ. ಆ ದೃಷ್ಟಿಯಿಂದ ಈ ವಿಷಯ ಇದೆ. ಈ ಕಮಲದ ಉದಾಹರಣೆ ತುಂಬಾ ಪ್ರಕಾರವಾಗಿ ವಿಚಾರ ಮಾಡಬಹುದು. ಒಂದು ಕಡೆಗೆ ಕಮಲ ಅರಳತ್ತೆ, ಯಾಕಂದ್ರೆ ಕಮಲದಲ್ಲಿ ಆ ರೀತಿಯಾದ ಶಕ್ತಿ ಇದೆ. ಹಾಗೇನೆ
ಸಂಸಾರದಲ್ಲಿ ಜನರಿಗೆ ಯಾವ ಜ್ಞಾನಿ ಇದ್ದಾನೆ ಅವನಿಗೆ ಆ ರೀತಿಯಾದ ಶಕ್ತಿ ಉಂಟಾಗುತ್ತೆ. ಇದರ ಇನ್ನೊಂದು ಅರ್ಥ ಏನು ಕಿ ಪಾಪಿ ಜೀವಿಗೆ, ಪುಣ್ಯವಂತ ಜೀವಿಗೆ ಅನೇಕ ಪಾಪಿ ಜೀವಿಗಳು ಕಷ್ಟವನ್ನು ಕೊಡ್ಲಿಕ್ಕೆ ಬಂದ್ರು ಪುಣ್ಯಶಾಲಿ ಜೀವ ಆ ಜೀವಿಗಳ ತಿರಸ್ಕಾರ ಮಾಡೋದಿಲ್ಲ. ಅರ್ಥ ಆಗ್ತಿದೆ? ಪುಣ್ಯಶಾಲಿ ಜೀವ ತನಗೆ ಯಾರು ಕಷ್ಟ ಕೊಡ್ತಾ ಇದ್ದಾರೆ ಅವರು ತಿರಸ್ಕಾರ ಮಾಡೋದಿಲ್ಲ, ಸ್ವೀಕಾರ. ಅವಾಗೇನಾಗುತ್ತೆ ಕಿ ಮತ್ತಷ್ಟು ಪುರುಷಾರ್ಥ ಜಾಗೃತ ಆಗುತ್ತೆ. ಅದಕ್ಕೆ ಕಮಲ ಅರಳೋದು ಅಂತ ಕರೀತಾರೆ. ಮತ್ತಷ್ಟು ಬೆಳವಣಿಗೆ. ಸಮझो किसी ने दुख दिया, ठीक है ना, तो ತಿರಸ್ಕಾರ ಮಾಡಿದ್ವಿ, तो ಏನಾಯ್ತು? ಪುರುಷಾರ್ಥ ಕುಗ್ಗಿತು. ಮತ್ತೆ ಯಾರಾದ್ರೂ ಕಷ್ಟ ಕೊಟ್ಟರು, ತಿರಸ್ಕಾರ ಮಾಡಲಿಲ್ಲ, ಬಲಿ ಪುರುಷಾರ್ಥ ಮತ್ತಷ್ಟು ಜಾಸ್ತಿ ಆಯಿತು. ಜೀವನದ ಸಾಧನೆ ಮತ್ತಷ್ಟು ಉನ್ನತಕ್ಕೆ ಏರಿತು. ಅದಕ್ಕೇನಂತಿದ್ದಾರೆ? ಕಮಲದ ಅರಳೋದು. ಸತತವಾಗಿ ಜೀವದ ಯಾವ ಪುಣ್ಯಶಾಲಿ ಜೀವ ಇದ್ದಾನೆ ಅವನ ಅಭಿಲಾಷೆ ಅಂತೂ ಹೇಗಿದೆ? ಮೇಲಕ್ಕೆ ಹೋಗೋದು. ಉಪರ್ ಉಡನ ಹೀಲಿಯಂ ಬಲೂನ್ ಇರುತ್ತಲ್ಲ, ಅದು ಕೈಯಲ್ಲಿ ಹಿಡ್ಕೊಂಡ್ರೆ ಏನ್ ಮಾಡುತ್ತೆ? ಮೇಲಕ್ಕೆ ಓಡ್ತಾ ಇರುತ್ತೆ. ಕೈಯಲ್ಲಿ ಟೆನ್ಷನ್ ಇದೆ, ಈಗ ಗಟ್ಟಿಯಾಗಿ ಹಿಡ್ಕೊಳ್ಳಿಲ್ಲ ಅಂದ್ರೆ. ಹಾಗೆ ಜೀವದ ಸ್ವಭಾವ ಹೇಗಿದೆ? ಉನ್ನತಿಗೇರೋದು. ಉನ್ನತಿಗೇರೋದೇ ಸ್ವಭಾವ ಇದೆ. ಆದ್ರೆ ಒಂದು ವಾರ ಆದಮೇಲೆ ಇನ್ನೂ ಕೈಯಲ್ಲೇ ಹಿಡ್ಕೊಂಡಿದ್ರೆ ಬಲೂನ್ ಏನಾಗುತ್ತೆ? ಏನೂ ಇಲ್ಲ ಅಲ್ಲಿ. ಸಮझ तो जिसको उड़ना था वो उड़ गया. तो ಜೀವನ ಹಾಗೆ ನಮಗೆ ಸ್ವಲ್ಪ ಸಮಯ ಕೊಟ್ಟಿರುತ್ತೆ. ಸನ್ನಿ ಪಂಚೇಂದ್ರಿಯದ್ದು ಅಷ್ಟರ ಒಳಗಡೆ ಉನ್ನತಿ ಆಗಲಿಲ್ಲ ಅಂದ್ರೆ ಆಗಂತೂ ದೇಹ ಇಲ್ಲೇ ಬಿದ್ದೋಗುತ್ತೆ. ಗಮನ ಆಗುತ್ತೆ. ಹಾಗಾಗಿ ಪುಣ್ಯ ಮಾಡಲಿಕ್ಕೆ ಆಚಾರ್ಯರು ಉಪದೇಶ ಕೊಡ್ತಾ ಇದ್ದಾರೆ. ಪುಣ್ಯಂ ಕುರುಷ್ವ, ಹೇ ಜೀವ ಪುಣ್ಯ ಮಾಡು. ಪುಣ್ಯ ಮಾಡಿದ್ರೆ ಏನಾಗುತ್ತೆ? ಕಷ್ಟಗಳು ಕೂಡ ಸುಖವಾಗಿ ಪರಿಣಮಿಸುತ್ತೆ. ಶತ್ರು ಕೂಡ ಮಿತ್ರನಾಗ್ತಾನೆ. ಆದ್ರೆ ಯಾರಿಗೆ? ಪುಣ್ಯಶಾಲಿ. ಪುಣ್ಯ ಅಂದ್ರೆ ಏನು? ನಿಷ್ಕಾಂಕ್ಷಿತ. ನಿಕಾಂಕ್ಷಿತ ಇದೆಯಲ್ಲ, ಅದೇ ಪುಣ್ಯ ಇದೆ. ಸಂವರ ನಿರ್ಜರೆಯ ಉದಯ ಮಾಡುವಂಥದ್ದೇ ಪುಣ್ಯ ಇದೆ. ಯಾಕಂದ್ರೆ ಯಾವ ಅಭಿಲಾಷೆಗಳಿಂದ ರಹಿತವಾದ ಕರ್ಮ ಇದೆ ಅದೇ ಪುಣ್ಯ ಇದೆ. ಆಸೆ ಆಕಾಂಕ್ಷೆಗಳಿಂದ ರಹಿತವಾದ ಕರ್ಮ ಇದೆ ಅದೇ ಪುಣ್ಯ ಇದೆ. मेरी बात, उम्मीदों से रहित कर्म ही पुण्य है, ऐसा. अब तो समझ में आ रहा है कि डाउट है? अभी ಸಂದೇಹ ಇಲ್ಲ ತಾನೆ ಯಾರಿಗೂ? ಯಾವುದೇ ಇಚ್ಛೆಗಳಿಂದ ರಹಿತವಾದ ಕರ್ಮವೇ ಪುಣ್ಯ ಇದೆ. ಇಂತಹ ಕರ್ಮ ಮಾಡ್ತಾ ಇದ್ರೆ ನಮ್ಮ ಜೀವನ ಪುಣ್ಯಮಯ ಇದೆ ಅಂತ ತಿಳಿಯೋದು. ಇಂತಹ ಜೀವನದಲ್ಲಿ ಯಾವುದೇ ಕಷ್ಟ ಬಂದರೂ ಅದು ಸುಖವಾಗಿ ಪರಿಣಮಿಸುತ್ತೆ, ಅದು ವೈಭವವಾಗುತ್ತೆ, ಅದು ಜೀವಿಯನ್ನ ಮತ್ತಷ್ಟು ಮೇಲಕ್ಕೆ ತಗೊಂಡೋಗುತ್ತೆ. ಇದು ಉಪದೇಶ ಇದೆ. ಅರ್ಥ ಆಗ್ತಿದೆ? ಸಮಯ ಆಗಿದೆ. ಪ್ರಶ್ನೆ ಏನಿದೆ? ಧರ್ಮದ ರಕ್ಷಣೆಗೋಸ್ಕರ ನಾವು ವಿರೋಧ ಮಾಡೋದು, ರಕ್ಷಣೆಗೋಸ್ಕರ ಅಲ್ಲಿ ಹಿಂಸೆ ಆಗುತ್ತೆ. ಧರ್ಮದ ರಕ್ಷಣೆಗೋಸ್ಕರ ಯಾರು ವಿರೋಧ ಮಾಡ್ತೀರಿ? ಏನು ಹೇಳ್ತಿದ್ದಾರೆ ಇಲ್ಲಿ? देखो, पुण्य पाप ಸಾಮಾಜಿಕ ನ್ಯಾಯ ನೀತಿಯಿಂದ ನಿರ್ಣಯ ಮಾಡೋದಿಲ್ಲ. ಏಕಿ ಪರಿಭಾಷಾ ಹುಯಿ ನಾ?
ಮನೆಗೆ ಹೋಗಿ ಎಲ್ಲರೂ ದಿನಪೂರ್ತಿ ವಿಚಾರ ಮಾಡೋದು, ಯಾವುದೇ ಆಸೆಗಳಿಂದ ರಹಿತ ಕರ್ಮ ಪುಣ್ಯ ಇದೆ. अब यदि किसी काम को करने के फल में कुछ नहीं चाहिए तो पुण्य हो. विरोध हो नहीं हो, भाई विरोध अपने आप में न पुण्य होता है न पाप होता है. ವಿರೋಧ ಮಾಡೋದು ತನ್ನಷ್ಟಕ್ಕೆ ತಾನು ಪುಣ್ಯನೂ ಅಲ್ಲ ಪಾಪನೂ ಅಲ್ಲ. ನಾವು ವಿರೋಧವನ್ನೇ ಪಾಪ ಅನ್ಬಿಟ್ಟು, ವಿरोध पाप नहीं होता, न अनुमोदना पुण्य होता है. ठीक, अपने आप में न अनुमोदना पुण्य होता है न विरोध पाप होता है. तो बोले ಯಾವ ಅಭಿಲಾಷೆಯಿಂದ ಜೀವ ಮಾಡ್ತಾ ಇದ್ದಾನೆ ಅದರ ಮೇಲೆ ಪುಣ್ಯ ಪಾಪ ಇದೆ. ಇವನ ಯಾವುದೇ ವೈಯಕ್ತಿಕ ಆಸೆಗಳಿಲ್ಲ ಅಂದ್ರೆ, ಯಾವುದೇ ವೈಯಕ್ತಿಕ ರಾಗದ್ವೇಷ ಇಲ್ಲ ಅಂದ್ರೆ ಅದು ಪುಣ್ಯ ಇದೆ. ತನ್ನ ಯಾವುದೇ ಪರಿಣಾಮಗಳನ್ನ ಭಾವನೆಗಳನ್ನ ಪೋಷಣೆ ಮಾಡೋ ಮನೋಭಾವ ಇಲ್ಲ ಅಂದ್ರೆ पुण्य ಇದೆ. चाहे विरोध चल रहा हो, क्या फर्क पड़ता है? भाई सुकमाल मुनि ने उपसर्ग दूर किया था तो पुण्य किया कि पाप किया? सरी सुकमाल मुनि ಅಂತ ಇದೀನಿ. ಯಾವ ಮುನಿ? रक्षाबंधन वाले मुनि विष्णु कुमार. तो विष्णु कुमार मुनि उपसर्ग दूर ಮಾಡಿದ್ರು तो पुण्यनो पापनो? ठीक है ना. ವೈಯಕ್ತಿಕ ಅಭಿಲಾಷೆ ಇಲ್ಲ ಅಲ್ಲಿ. ವಿಷ್ಣು ಕುಮಾರ ಮುನಿಯ ವೈಯಕ್ತಿಕ ಆಸಕ್ತಿ ಏನು ಇಲ್ಲ ಅದರಲ್ಲಿ. ವೈಯಕ್ತಿಕ ಯಾವುದೇ ಭಾವನೆಗಳನ್ನು ಪೋಷಿಸುವಂತಹ ಆಸೆ ಇಲ್ಲ ಅಲ್ಲಿ. तो पुण्य ಇದೆ. ಅದರ ವಿರೋಧ ಅಂತೂ ಮಾಡಬೇಕಲ್ಲ. तो विरोध कोई पाप नहीं हुआ. अच्छा, ಪಾಂಡವರಲ್ಲಿ ಕೌರವರಲ್ಲಿ ಯುದ್ಧ ನಡೀತಾ ಇದೆ, तो ಕೌರವರು ವಿರೋಧ ಮಾಡೋದು ಪುಣ್ಯನೋ ಪಾಪನೋ? ठीक, ಎಲ್ಲಿ ವೈಯಕ್ತಿಕ ಅಭಿಲಾಷೆ ಇದೆ ಅದು ಪಾಪ, ಅದು ಅನುಮೋದನೆ ಇದ್ರೂ ಪಾಪ, ಅದು ವಿರೋಧ ಇದ್ರೂ ಪಾಪ. ವೈಯಕ್ತಿಕ ಅಭಿಲಾಷೆ ಇದೆ. ಎಲ್ಲಿ ನನ್ನ ವೈಯಕ್ತಿಕ ಭಾವನೆಗಳಿಲ್ಲ, ವೈಯಕ್ತಿಕ ಅಭಿಲಾಷೆ ಇಲ್ಲ, ನಂದು ಯಾವುದೋ ಮನಸ್ಸಲ್ಲಿ ಏನೋ ಕಲ್ಪನೆ ಇದೆ, ಅದನ್ನ ಪೋಷಣೆ ಮಾಡೋ ಭಾವ ಇಲ್ಲ, ಆಗ ಅದು ಪುಣ್ಯ ಇದೆ. ಇದನ್ನ ನಾವೇ ನಮ್ಮ ಜ್ಞಾನವನ್ನ ಪರಿಣಾಮವನ್ನ ನಾವೇ ಪರಿಶೀಲಿಸಿಕೊಳ್ಳುವಂತಹ ಕೆಲಸ ಇದೆ. ಹೊರಗಡೆಯಿಂದ ಪುಣ್ಯ ಪಾಪವನ್ನು ಡಿಸೈಡ್ ಮಾಡೋಕ್ಕಾಗೋದಿಲ್ಲ. ಹಿಂಸಾ ಈ ತರ ನಿರ್ಣಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. क्यों नहीं होता है? कृषि करना तो हिंसा ही है. ಹೇಳ್ತಿದಾರಲ್ಲ, कृषि करना आरंभी हिंसा है, इसमें तो कोई संदेह नहीं है ना. ಕೃಷಿ ಹಿಂಸೆ ಆರಂಭಿ ಹಿಂಸೆ ಇದೆ. ಅವನು ವೈಯಕ್ತಿಕೋಸ್ಕರ ಕೃಷಿ ಮಾಡ್ತಾ ಇದ್ದಾನೆ, ಪಾಪ ಇದ್ದೇ ಇದೆ. ಅದರಲ್ಲಿ ಆಸೆ ರಹಿತವಾಗಿ ಏನ್ ಮಾಡ್ತಾ ಇದ್ದಾನ ಅವನು, ಪಾಪ ಅಂತೂ ಇದೆಯಲ್ಲ. ಬಿಡ್ತಾನೋ ಬಿಡೋದಿಲ್ಲೋ ಅದು ಬೇರೆ ವಿಷಯ ಇದೆ, ಲೇಕಿನ್ ಪಾಪ ಅಂತೂ ಇದೆ ಏನ. ಇನ್ನು ಅವನ ಭೂಮಿಕೆಗೆ ಅನುಸಾರವಾಗಿ ಅವನು ಬಿಡ್ತಾ ಹೋಗುತ್ತಾನೆ. ಇದರ ಅರ್ಥ ಕೆಲವೊಬ್ರಿಗೆ ಏನನ್ಸುತ್ತೆ, ನಾನು ಕೃಷಿ ಮಾಡ್ತಿಲ್ಲ ಅಂದ್ರೆ ನನಗೆ ಪಾಪ ಇಲ್ಲ. ऐसा नहीं है ना. ತುಂಬಾ ಜನರಿಗೆ ಹಿಂಗೆ ಅನ್ಸುತ್ತೆ. नॉर्थ में तो नॉर्थ इंडिया में तो बहुत चलता है. ये सब बिजनेस करने वालों को क्या लगता है, हम तो कृषि नहीं करते तो बहुत ऊंचे हैं, हमें पाप नहीं लगता. ऐसा नहीं है भाई. कृषि नहीं करते तो खाते तो है, भोजन तो करते हैं,
तो भोजन करते तो वो कहां से आया? ಆಸ್ಮಾನ್ से तो नहीं आया. ಅದು ಭೂಮಿಯಿಂದ ತಾನೇ ಬಂದಿದೆ. ಅದು ಬರ್ಲಿಕ್ಕೆ ಹಿಂಸೆ ಆಗತ್ತೆ ತಾನೆ. तो ಹಾಗಾದ್ರೆ ಕೃಷಿ ಹಿಂಸೆಯಲ್ಲಿ ನಾವೆಲ್ಲರೂ ಸಹಭಾಗಿ ಇದ್ದೀವಿ. तो पक्षियों के लिए करते हैं क्या? अब कोई पक्षी के लिए कुछ नहीं मिलता खेत में, कुछ भी नहीं मिलता. सही बोल रहा हूं मैं. ಯಾವ ಭೂಮಿಯಲ್ಲಿ ಯಾವ ಪಕ್ಷಿಗೂ ಏನೂ ಸಿಗೋದಿಲ್ಲ. ಈಗ ಗುಬ್ಬಚ್ಚಿಗಳು ಯಾಕೆ ಸಂಪೂರ್ಣವಾಗಿ ವಿಲುಪ್ತ ಆಗ್ತಾ ಇದೆ? ಯಾಕಂದ್ರೆ ಆಹಾರ ಇಲ್ಲ. ಮೊಬೈಲ್ ಟವರ್ ಆ ಟವರ್ ಅಂತ ಹೇಳ್ತಿದ್ದಾರೆ, ಯಾವುದೂ ಇಲ್ಲ, ಆಹಾರ ಇಲ್ಲ ಅವಕ್ಕೆ. ಎಲ್ಲಿ ಜೋಳ ಬೆಳೀತಿತ್ತು ಅಲ್ಲೂ ಪಕ್ಷಿಗಳು ಬರದೇ ಇರೋ ತರ ಎಲ್ಲ ವ್ಯವಸ್ಥೆ ಇದೆ. समझ रहे ना? तो कौन सा पुण्य? कुछ नहीं. ಇವತ್ತಿನ ಕೃಷಿ ಅಂತೂ ಶ್ರಾವಕ ಭೂಮಿಕೆಯನ್ನ ಮೀರಿ ಹೊರಟೋಗ್ಬಿಟ್ಟಿದೆ. श्रावक को भी ऐसी खेती करने लायक नहीं है, ऐसा आकर चल रहा है अभी तो. ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಏನ. ಆದ್ರೆ ಆರಂಭಿ ಹಿಂಸೆ ಇದೆ. ಇದರಲ್ಲಿ ಪಾಪ ಅಂತೂ ಇದೆ. इसको पाप तो मानना ही पड़ेगा. पाप मानेंगे तो थोड़ा कम करेंगे. पाप ही नहीं मानेंगे तो ಅವಾಗಂತೂ ಇನ್ನೂ ಜಾಸ್ತಿ ಆಗುತ್ತೆ. ಎಲ್ಲವೂ ಖಂಡಿತವಾಗ್ಲೂ ಪಾಪ ಇದೆ. ಪಾಪ ನೈಯೇ ಏತು ಮತ್ ಕಹೋ. ಅಬ್ ಪಾಪ ಇದೆ ಅಂತ ಗೊತ್ತಾದ ಮೇಲೆ ಯಾವುದು ಅವಶ್ಯಕ ಇದೆ ಅದನ್ನ ಮಾಡ್ತಾನೆ. ಎಷ್ಟು ಅನಾವಶ್ಯಕವನ್ನ ತಳ್ಳಕ್ ಸಾಧ್ಯ ಇದೆ, ತಪ್ಪಿಸ್ಲಿಕ್ಕೆ ಸಾಧ್ಯ ಇದೆ, ಅದನ್ನ ತಪ್ಪಿಸ್ತಾನೆ. ಕಮ್ಮಿ ತಿಂದಷ್ಟು ಪಾಪ ಕಮ್ಮಿ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಯಾಕೋ ನಾವು ವೈಯಕ್ತಿಕವಾಗಿ ಬಿಟ್ಟು ಕೆಲವೊಂದು ಸಲ ನಮಗೆ ತುಂಬಾ ಹೆಮ್ಮೆ ಅನ್ಸುತ್ತೆ, ನಾನಂತೂ ಬಿಟ್ಟಿದ್ದೀನಿ. ಲೇಕಿನ್ ಜಿನವಾಣಿ ಜೀವಿಗೆ ಏನಂತ ಕರೆಯುತ್ತೆ? ಪ್ರಕೃತಿಗೆ ತಂದೆ ತರ ಇರ್ತಾನೆ ಜೀವ. तो ವೈಯಕ್ತಿಕ ಹಿಂಸೆಯನ್ನ ಬಿಡೋದಂತೂ ಒಳ್ಳೇದೇ ಇದೆ, ಉತ್ತಮ ಇದೆ. ಆದ್ರೆ ಮನುಷ್ಯನ ಕರ್ತವ್ಯ ಇದೆ ಹಿಂಸೆಯನ್ನ ಬಿಡುವಂತಹ ಉಪದೇಶವನ್ನು ಕೊಡೋದು, ಸಮಾಜದಲ್ಲಿ ಎಚ್ಚರಿಕೆಯನ್ನ ಮೂಡಿಸೋದು, ಹಿಂಸೆಯ ಕೆಲಸಗಳನ್ನ ಕಡಿಮೆ ಮಾಡಿಸೋದು. ಇದು ಮನುಷ್ಯನ ಕರ್ತವ್ಯ ಇದೆ. ಯಾಕಂದ್ರೆ ನಾನು ಒಬ್ಬನ ಹಿಂಸೆ ಬಿಡೋದು ಬಹಳಷ್ಟು ಕಮ್ಮಿ ಇದೆ. ಯಾವ ವ್ಯಾಲ್ಯೂಮ್ ಅಲ್ಲಿ ಹಿಂಸೆ ನಡೀತಾ ಇದೆ ಈಗ, ಅದಂತೂ ಅನ್ಇಮ್ಯಾಜಿನೇಬಲ್ ಇದೆ. ಸಾಧ್ಯ ಇರುವಷ್ಟು ಹಿಂಸೆ ಬಗ್ಗೆ ಎಚ್ಚರಿಕೆ ಮೂಡಿಸೋದು ಮನುಷ್ಯನ ಕರ್ತವ್ಯ ಇದೆ. ಏನಕ್ಕೆ ನಾನಂತೂ ಬಿಟ್ಟಿದ್ದೀನಿ ಅಂತ ಕೂತಿದ್ದೀನಿ ಮನೆಯಲ್ಲಿ, ಅದರಿಂದ ಹಿಂಸೆ ಕಮ್ಮಿ ಆಗೋದಿಲ್ಲ. ಮನುಷ್ಯನಿಗೆ ಹಿಂಸೆಯನ್ನ ಬಿಡುವಂತಹ ಪ್ರೇರಣೆಯನ್ನ ಕೊಡಲೇಬೇಕು. ಪ್ರತಿಯೊಬ್ಬ ಜೀವಿ ಮನುಷ್ಯನಾಗುವ ಅನಿವಾರ್ಯ ಲಕ್ಷಣ ಇದೆ ಇದು. यदि कोई व्यक्ति हिंसा के विरुद्ध खड़ा नहीं हो सकता तो वो मनुष्य नहीं है. अर्थ ಆಗ್ತಿದೆ? हम क्या करते हैं, मैंने तो छोड़ दिया ना, मैं तो नहीं करता ना, मैं तो, अरे ऐसा नहीं. हिंसा विरोधी होना मनुष्यत्व का अनिवार्य लक्षण है. हाँ, तो ಆರಂಭಿ ಹಿಂಸಾ करता है, इसलिए तो ಆರಂಭಿ ಹಿಂಸಾ ಶ್ರಾವಕನಿಗೆ ಹೇಳಿದ್ದಾರೆ. ಕೃಷಿ ಅಂತೂ ಮಾಡಲೇಬೇಕಲ್ಲ, ಶ್ರಾವಕನಿಗೆ ಆರಂಭ ಹಿಂಸಾ ತ್ಯಾಗ ಅಂತ ಹೇಳಿದ್ದಾರೆ ಅದಕ್ಕೆ. ಆದ್ರೆ ಹಿಂಸೆ ಆಗೋದಿಲ್ಲ ಅಂತಿಲ್ಲ, ಆದ್ರೆ ಅವ್ನು ಬಿಡಕ್ ಆಗೋದಿಲ್ಲ. ಈ ಬಾತ್ ठीक है, बहुत बड़ी हिंसा है. अब देखो
घर बनाना हिंसा है, इसको मानेंगे तो क्या होगा? बोले इसको मानेंगे तो जितना आवश्यक हो उतना करेंगे, नहीं करेंगे ऐसा नहीं, करेंगे लेकिन आवश्यक देखो, श्रावक होने का अनिवार्य लक्षण है दे दो। अणुव्रत किसको कहते हैं? जो आवश्यक हो वो करे, अनावश्यक को छोड़ दे। अच्छा, ಬಟ್ಟೆ ಅವಶ್ಯಕ ಇದೆ तो ಬಟ್ಟೆ ಬಿಟ್ಟು ಬಿಡೋದಿಲ್ಲ ಅವನು, ऐसा नहीं कि ಬಟ್ಟೆ ಹರಿದೋಗಿದ್ರು ಹಾಕೋತಾ ಇದ್ದಾನೆ, ऐसा नहीं. ಸ್ವೀಕಾರ ಇದೆ, ಆದ್ರೆ ಎಷ್ಟು ಅಗತ್ಯವಿರುವಷ್ಟು. ಅದನ್ನ ಪಾಪ ಅಂತ ತಿಳಿದೇ ಹೋದ್ರೆ ನಾವು ಯಥೇಚ್ಛವಾಗಿ ಪಾಪ ಮಾಡಿಬಿಡ್ತೀವಿ, ऐसा नहीं. ಕೃಷಿಯಲ್ಲೂ ಸಾಕಷ್ಟು ಪಾಪ ಆಗುತ್ತೆ. तो जितना आवश्यक हो उतना करो. कब होगा वही तो कह रहे. दान धर्म, दान अंद्रेनु, धर्म अंद्रेनु. ಧರ್ಮ ಮಾಡಿದ್ರೆ ಪುಣ್ಯ ಆಗುತ್ತೆ, ಪುಣ್ಯ ಮಾಡಿದ್ರೆ ಈಗ ಪಾಪ ಆಗುತ್ತೆ, ಅದೇ तो देखो दान, दान कब कहलाएगा, दान धर्म कब कहलाएगा? देखो ಅನುಗ್ರಹಾರ್ಥಂ, ತತ್ವಾರ್ ಸೂತ್ರ ಇದೆಯಲ್ಲ, ಅನುಗ್ರಹಾರ್ಥಂ, ಅನುಗ್ರಹಕ್ಕೋಸ್ಕರ ಏನ. ಸಮಸ್ಯೆ ಏನಿದೆ, ಎಲ್ಲರೂ ವಿಚಾರ ಮಾಡೋದು, ನಾವು ಯಾವಾಗ ದಾನ ಮಾಡ್ತೀವಿ ಬಹುತೇಕವಾಗಿ ನಮಗೆ ಅನುಗ್ರಹದ ಭಾವನೆ ಗೊತ್ತಿರೋದಿಲ್ಲ. ಉಪಕಾರ, ಅನುಗ್ರಹ ಏನ, ಅದಿಲ್ಲದೇನೆ ದಾನ ಮಾಡ್ತಾ ಇರ್ತೀವಿ, तो ಧರ್ಮ ಆಗೋದಿಲ್ಲ. ದಾನ ಆಗುತ್ತೆ ಅನುಗ್ರಹಕ್ಕೋಸ್ಕರ, ಉಪಕಾರ ಆಗಲಿ ಅಂತ. ಉಪಕಾರ ಆಗಲಿ ಅನ್ನೋದ್ರಲ್ಲಿ ನನ್ನ ಅಭಿಲಾಷೆ ಇಲ್ಲ. ಆದ್ರೆ ಮ್ಯಾಕ್ಸಿಮಮ್ ಟೈಮಲ್ಲಿ ದಾನ ಏನು ಕೊಡ್ತೀವಿ, ನಂಗೆ ಒಳ್ಳೇದಾಗ್ಲಿ ಅಂತ. ये क्या हो गई बात? घर में बहुत झगड़ा चल रहा है तो ಶಾಸ್ತ್ರ ಕೇಳಕ್ ಹೋಗಿದ್ರು, ನಮ್ಮ ಶಾಸ್ತ್ರ ಅಲ್ಲ, ಗಿಣಿ ಶಾಸ್ತ್ರದವನ್ ಏನ್ ಹೇಳ್ದ, कि 108 ಮುತ್ತೈದರಿಗೆ ಊಟ ಹಾಕು. तो ये धर्म हो जाएगा, धर्म आगुत्ते. तुम्हें अपनी पड़ी है, जिसको दे रहा है वो तो पता नहीं, उसकी तो कुछ नहीं है तुम्हें. ನಿಂದೆ ನಿನಗೆ ಕಷ್ಟ ಇದೆ, ನಿಂದೆ ನಿನ್ನ ಸ್ವಾರ್ಥ ಇದೆ. ಯಾರಿಗೆ ದಾನ ಕೊಡ್ತಿದೆಯಾ ಅವರ ಬಗ್ಗೆ ಅಂತೂ ಏನೂ ಗೊತ್ತಿಲ್ಲ. ಕೌನ್ ಸಾ ಧರ್ಮ ಹುವಾ? ಬಹುತೇಕವಾಗಿ ನಮ್ಮ ದಾನ ಇದೇ ತರ ಇರುತ್ತೆ. अगर किसी को कंबल भी ओढ़ दिया तो फिर सेल्फी लेगा ही. क्यों क्यों भाई? ಆ ಜೀವಿಯ ದುಃಖ ನಿನಗೆ ನೋಡಕ್ ಆಗದೆ ದಾನ ಮಾಡಿದ್ರೆ ಫೋಟೋ ತಗೊಳ್ಳೋ ಭಾವ ಬರ್ತಿತ್ತು. नहीं आता ना भाव, ये तुम्हारा काम ही दिखा रहा है कि नहीं, ये दान नहीं है. ಅನುಗ್ರಹ ಭಾವ ದಾನದಲ್ಲಿ ಮುಖ್ಯ ಇದೆ. ಅನುಗ್ರಹ ಭಾವದಲ್ಲಿ ಸ್ವಾರ್ಥ ಇರೋದಿಲ್ಲ. ಅನುಗ್ರಹ ಮನೆ ಉಪಕಾರ, ಹಿತ, ಇನ್ನೊಬ್ಬರ ಹಿತ ಮಾಡಲಿಕ್ಕೆ, ಇನ್ನೊಬ್ಬರ ದುಃಖ ದೂರ ಮಾಡಲಿಕ್ಕೆ, ವಿಶೇಷವಾಗಿ ಸಾಧರ್ಮಿ. तो ಅನುಗ್ರಹದ ಭಾವ ಇದ್ರೆ ದಾನ ಇದೆ, ಇಲ್ಲಂದ್ರೆ ದಾನ ಎಲ್ಲಿದೆ? ಇಲ್ಲಂದ್ರೆ ನಮ್ಮ ಸ್ವಾರ್ಥ ಪೂರ್ತಿ ನಡೀತಾ ಇದೆ. कि पंचकालದಲ್ಲಿ ದಾನ ಕೊಟ್ವಿ, ಏನಕ್ಕೋಸ್ಕರ? कर्तव्य कुछ नहीं होता, अनुग्रह. ಅನುಗ್ರಹ ಮಾನೆ ಕಾಣಿಸ್ತಾ ಇದೆ, ಇಲ್ಲಿ ಇದನ್ನ ಮಾಡಿದ್ರೆ ಇಷ್ಟು ಜನರಿಗೆ ಉಪಕಾರ ಆಗುತ್ತೆ. तो अच्छी बातें करो. ಇಲ್ಲಿ ಜಿನಮಂದಿರ ಆಗೋದ್ರಿಂದ ಇಷ್ಟು ಜನರಿಗೆ ದರ್ಶನದ ಲಾಭ ಸಿಗುತ್ತೆ, ಉಪಕಾರ ಆಗುತ್ತೆ. ये वाकई में लगता है तुम्हें तो दान हुआ है ना. 1 ರೂಪಾಯಿ ಕೊಟ್ಟರು ದಾನ ಆಯಿತು. ಮತ್ತೆ ಅನುಗ್ರಹದ ಭಾವನೆ ಇಲ್ಲ. ಮನೆಗೆ ಬಂದು 4 ಜನ ಕಾಟ ಕೊಡ್ತಾ ಇದ್ದಾರೆ,
ತೋ ದಾನ ಮಾಡಿಬಿಟ್ವಿ. ನೈತೋ ಕಿ ಸಮಾಜದಲ್ಲಿದ್ದೀವಿ, ಕೊಡ್ಲೇಬೇಕು, ಕೊಟ್ವಿ. ದಾನ ಕಾವ ಭೈ, ಅನುಗ್ರಹದ ಭಾವ ಎಲ್ಲಿದೆ? ಅದಕ್ಕೆ ಹೇಳ್ತಾ ಇದ್ದಾರೆ, ಪುಣ್ಯಶಾಲಿ ಜೀವ ಆಸೆಗಳಿಂದ ರಹಿತ ಇರ್ತಾನೆ. उसको न समाज की आशा, न प्रसिद्धि की आशा, न निंदा की आशा, उसको इच्छा नहीं है, तभी पुण्य करेगा वो. ಅರ್ಥ ಆಗ್ತಿದೆ? ಅವನಿಗೆ ಪ್ರಶಂಸೆ ನಿಂದನೆ ಆಸೆ ಇದ್ರೆ ಪುಣ್ಯ ಮಾಡೋದಿಲ್ಲ, ಅವನು ಪುಣ್ಯಶಾಲಿ ನೈ. ಪ್ರಶಂಸಾ ಕಿ ಅಭಿಲಾಷಾ, ನಿಂದನೆಯ ಭಯ, ಇದು ಪಾಪದ ಲಕ್ಷಣ ಇದೆ, ಅಸಾತವೇದಿನಿ ಕರ್ಮದ ಲಕ್ಷಣ ಇದೆ. ಪರಾತ್ಮನಿಂದ ಪ್ರಶಂಸೆ, ಇದು ಯಾರ ಲಕ್ಷಣ ಇದೆ? ಪರ ಆತ್ಮನಿಂದ ಪ್ರಶಂಸಾ ಅಸತವೇದಿನಿ ಕರ್ಮದ ಲಕ್ಷಣ ಇದೆ. ಉಮಾಸ್ವಾಮಿ ಆಚಾರ್ಯ ಹೇಳುತ್ತಾರೆ. ಇದರ ಅರ್ಥ ದಾನ ಹಿಂಗಾಗೋದಿಲ್ಲ. ಅದಕ್ಕೆ ರತ್ನಗಂಡ ಶಾಖಾಚಾರದಲ್ಲಿ ಹೇಳಿದ್ರಲ್ಲ, ಬೈ ಸುಪಾತ್ರ ಸಿಗೋದು ದಾನ ಮಾಡ್ಲಿಕ್ಕಂತೂ ದಾತೃವಿನ ಸಾತಿಶಯ ಪುಣ್ಯದ ಉದಯ ಇದೆ. वो दाता को ऐसा पुण्य चाहिए कि सुपात्र मिले. बोलो, जैसे चंदन बाला, ऐसे सुपात्र तो होना चाहिए ना. कहाँ मिलते हैं सुपात्र जीव? तो ದಾನ ಕೊಡೋಕ್ಕಿಂತ ಮುಂಚೆ ದಾತೃವಿಗೆ ಏನು ಆನಂದ ಆಗಬೇಕು? ಕಿ ಸುಪಾತ್ರ ಸಿಕ್ಕಿದ್ರೆ ಆನಂದ ಆಗುತ್ತೆ ಅವನಿಗೆ. नहीं तो ये जो सारा द्रव्य है ना, इस सब कुपात्र को चला जाएगा तो और पाप मिलेगा. समझ में आ रही ना बात? ಎಲ್ಲ ದಾನ ದ್ರವ್ಯ ಪಾಪಕ್ಕೆ ಮೂಲ ಆಗುತ್ತೆ. बहुत ಸಾವಧಾನಿ चाहिए. ಸಮಾಜದಲ್ಲಿ ವಿಸಂಗತಿ ಕುಸಂಗತಿಗಳು ಇದೇ ಕಾರಣದಿಂದ ಉಂಟಾಗುತ್ತಾ ಇದೆ. ಏನ್ ಮಾಡ್ತಿದೀವಿ ಗೊತ್ತಿಲ್ಲ, ಯಾಕೆ ಮಾಡ್ತಿದೀವಿ ಗೊತ್ತಿಲ್ಲ, ಉದ್ದೇಶ ಗೊತ್ತಿಲ್ಲ, ದಾನ ಮಾಡ್ತಿದ್ದೀವಿ. ಒಂದು ರೀತಿಯಾಗಿ ಪಾಪಕ್ಕೆ ಅನುಮೋದನೆ ಮಾಡ್ತೀವಿ ನಾವು. ऐसा नहीं करना चाहिए. ನಮಗೆ ಸ್ವಂತಕ್ಕೆ ಅನ್ನಿಸ್ಬೇಕಲ್ಲ, ಇಲ್ಲಿ ಅವಶ್ಯಕತೆ ಇದೆ, ಇದರಿಂದ ಇಷ್ಟು ಉಪಕಾರ ಆಗುತ್ತೆ, ಇಷ್ಟು ಹಿತ ಆಗುತ್ತೆ ಜನರಿಗೆ, ಸಾಧರ್ಮಿಗಳಿಗೆ, ಅದನ್ನ ನೋಡಿ ಮಾಡೋದಿದೆ. ಆಗ ಅದು ಪುಣ್ಯ ಇದೆ. ಅದು ಬಿಲ್ಕುಲ್ ಅದು ಖಂಡಿತವಾಗಿಯೂ ಪುಣ್ಯ ಇದೆ. ಪುಣ್ಯಶಾಲಿ ಇದ್ದಾನೆ ಅವನು. ಇಂತಹ ವ್ಯಕ್ತಿಯ ದಾನ ಶ್ರೇಷ್ಠ ದಾನ ಇದೆ. ಅಂತಹ ವ್ಯಕ್ತಿಗೆ ದುಃಖಗಳು ಬಂದ್ರೆ ದೂರದಿಂದಾನೆ ಓಡ್ ಹೋಗುತ್ತೆ, ಯಾಕಂದ್ರೆ ಪುಣ್ಯಶಾಲಿ ಇದ್ದಾನೆ. ज्यादातर दान कहाँ देते हैं हम लोग? जहां लोग ज्यादा मांगते हैं. मांगते नहीं तो ಬೇಡದ ಮೇಲೆ ದಾನ ಮಾಡ್ತೀವಿ ನಾವು. ಇಲ್ಲಿವರೆಗೆ ಬೇಡದೇನೆ ಎಲ್ಲಾದ್ರೂ ದಾನ ಮಾಡಿದ್ದೀವೇನು? ಫಿರ್ ದಾನ್ ಕಾ ಹುವಾ ಬೋಲೋ? ಬೇಡದೇನೆ ನಾವು ದಾನನೇ ಮಾಡ್ತಿಲ್ಲ ಅಂದ್ರೆ ದಾನ್ ಕಾ ಹುವಾ? अरे दान तो बिना मांगे ही होता है, मांग कर दान नहीं होता. ये नई परंपरा खड़ी कर दी हमने, मांग करके दान नहीं होता. मांगना तो भिक्षा की वृत्ति है, वो दान है. दान होता है बिन मांगे. पहले जिन मंदिर बनते थे तो वहां पात्र रख दिया जाता था, जिसके घर में जिसको जो करना है वो डाल दो, बस वो दान है. ಅದು ದಾನ ಇದೆ. ಎಲ್ಲಿ ಅಗತ್ಯ ಇದೆ ಅಲ್ಲಿ ಧಾರ್ಮಿಕ ವ್ಯಕ್ತಿ ತನಗೆ ಸಾಧ್ಯವಾಗೋದನ್ನ ದಾನ ಮಾಡ್ತಾನೆ, ಅದು ದಾನ ಇದೆ. ದಾನದ ಸ್ವರೂಪ
ತುಂಬಾ ಅದ್ಭುತ ಇದೆ. ಶಾಖಾಚಾರದಲ್ಲಿ ಸ್ವಲ್ಪ ಚರ್ಚೆ ಮಾಡಿದ್ದಿದೆ ನಾವು, ನೆನಪಿದ್ರೆ ಎಲ್ಲರಿಗೂ. ಆದ್ರೆ ಹೀಗಿದೆ ಸ್ವರೂಪ. ಕೇಳದೇನೆ ದಾನ ಮಾಡಿದ್ರೆ ಆ ಜೀವಿಯ ಪುರುಷಾರ್ಥ ಜಾಗೃತ ಆಗುತ್ತೆ. ಆ ಜೀವಿಗೆ ತನಗೆ ಗೊತ್ತಿಲ್ದಂಗೆ ಉತ್ತಮ ಸುಖ ಜೀವನದಲ್ಲಿ ಬರುತ್ತೆ. ಅದಕ್ಕೆ ಆತ್ಮಾನುಶಾಸನ ಅಂತಾರೆ. ಜಹಾ ಕಿಸಿ ನೆ ನಹೀ ಮಾಂಗಿ ತಬ್ ಭಿ ಅವಶ್ಯಕತಾ ಲಗಿ ತೋ ದಾನ್ ದೇ ದಿ. ಅದು ನಿಜವಾದ ದಾನ ಇದೆ. ವಿಚಿತ್ರ ಅನಿಸ್ತಾ ಇದೆ ಯಾರಿಗಾದ್ರು? ಮಹಾವಿಚಿತ್ರ. ಇದೇನು ಹೊಸ ಹೊಸದು ಹೇಳ್ತಾ ಇದಾರೆ ಅವರು. ನಿಸ್ವಾರ್ಥದಿಂದ ಸೇವೆ ಮಾಡ್ತಾ ಇದ್ರು, ತೊಂದರೆ ಬರ್ತಾ ಇದೆ, ಅದು ಪಾಪ ಪುಣ್ಯ ಬರ್ಬೇಕಾಗಿತ್ತು. ನಿಸ್ವಾರ್ಥ ಯಾರು ಸ್ವಾರ್ಥದಿಂದ ಕೆಲಸ ಮಾಡ್ತಾ ಇರುವಾಗ ये तो बोलते हैं ना हम, मैं तो निस्वार्थ हूँ. हम तो दिन भर यही बोलते हैं. ಮಂದಿರದಲ್ಲಿ ನಮ್ಮ ಕುಟುಂಬದಲ್ಲೂ ಇದನ್ನೇ ಮಾತಾಡ್ತಿರ್ತೀವಿ. ಅಡಚನೆ ಬಾರ್ ಬಾರ್ ಬೋಲ್ ರहा हूं ना मैं. ನಾವು ಪುಣ್ಯಶಾಲಿ ಜೀವಿಯ ಚರ್ಚೆ ಮಾಡ್ತಿದ್ದೀವಿ, ಉಪದ್ರವ ಬರೋದಿಲ್ಲ ಅಂತ ಚರ್ಚೆ ಮಾಡ್ತಿದ್ದೀವಿ. नहीं कर रहे ना? आचार्य क्या बोल रहे हैं? उपद्रव तो आएंगे, नहीं आएंगे बोला आचार्य ने? नहीं बोला ना भाई. तीर्थंकर जीव को उपसर्ग आगते. क्या बात कर रहे हो आप? तो हम क्या चीज है? हमें समस्या नहीं आएंगी. अरे हमें तो ನಮ್ಮ ಜನ್ಮನೇ ದೊಡ್ಡ ಸಮಸ್ಯೆ ಇದೆ. और ಈ ಸಮಸ್ಯೆ ಒಳಗಡೆ ಸುಖ ಹುಡ್ಕೋ ಪ್ರಯತ್ನ ಮಾಡ್ತಾ ಇದ್ದೇನೆ ಜೀವ. ಅದು ದೊಡ್ಡ ಸಮಸ್ಯೆ ಇದೆ. इस पंचम काल में जीव सुख ढूंढता है. इससे हास्यास्पद बात कुछ नहीं है. क्या हाथ लगेगा? तो ಒಂದು ಕೆಲಸ ಮಾಡಕ್ ಹೋಗ್ತಿದೀವಿ ಅಂದ್ರೆ ನಿರ್ವಿಘ್ನವಾಗಿ ಸಮಾಪ್ತಿ ಆಗುತ್ತೆ ಅಂತ ಹೆಂಗ ಅನ್ಕೊಂಡ್ವಿ ನಾವು? भाई जितना अच्छा काम करेंगे उतने ज्यादा विघ्न आएंगे, ये निश्चित है. क्योंकि गलत काम के लिए तो पूरी दुनिया खड़ी है. ಅರ್ಥ ಆಗ್ತಿದೆಯಲ್ಲ? ಅನಿಷ್ಟ ಕೆಲಸಕ್ಕಂತೂ ಅನುಮೋದನೆ ಮಾಡ್ಲಿಕ್ಕೆ ಇಡೀ ಪ್ರಪಂಚನೇ ನಿಂತಿದೆ. और करो, डांस कर रहे हो, जो मैं भी आता हूं, मिलके डांस करते हैं. ಒಬ್ಬ ಕುಣಿತಾ ಇದ್ರೆ ಕೊನೆಗೆ 10 ಜನ ಬರ್ತಾರೆ. ಬೈ ಒಳ್ಳೆ ಕೆಲಸ ಮಾಡಕ್ ಹೋದಾಗ ವಿಘ್ನಗಳು ಜಾಸ್ತಿ ಬರುತ್ತೆ. ಅವಾಗ್ಲೇ ನಾವು ನಿಸ್ವಾರ್ಥವಾಗಿ ಮಾಡ್ತಿದೀವೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ. ನಿಸ್ವಾರ್ಥವಾಗಿ ಮಾಡ್ತಾ ಇದ್ರೆ ಆ ಕಷ್ಟನೇ ಅನ್ಸೋದಿಲ್ಲ, ಅದು ವೈಭವ ಆಗುತ್ತೆ. ಅದು ಮತ್ತಷ್ಟು ದೃಢ ಮಾಡುತ್ತೆ, ಶ್ರದ್ಧೆಯನ್ನ ಮತ್ತಷ್ಟು ಗಟ್ಟಿ ಮಾಡುತ್ತೆ. ಮತ್ತು ಕಷ್ಟ ಬಂದ ತಕ್ಷಣ ಯಾರು ಶ್ರದ್ಧೆ ಅಲ್ಲಾಡ್ತಾ ಇದೆ, ಕಷ್ಟ ಅನಿಸ್ತಾ ಇದೆ, ಬೇಜಾರಾಗ್ತಿದೆ, ಬೋಲ ಅಭಿ ಪುರುಷಾರ್ಥ ಕಿ ಕಮ್ಜೋರಿಯೇ. ಪುರುಷಾರ್ಥ ಜಾಗೃತ ಆಗ್ಲಿಲ್ಲ, ನಿಜವಾದ ಪುಣ್ಯ ನಿಸ್ವಾರ್ಥ ಕರ್ಮ ಜೀವನದಲ್ಲಿ ಬಂದಿಲ್ಲ ಇನ್ನು. ಇದು ಅರ್ಥ. ವಿಘ್ನಗಳು ಬರೋದಿಲ್ಲ ಅಂತ ಖಂಡಿತವಾಗ್ಲೂ ಇಲ್ಲ. ಜ್ಞಾನಿ ಜೀವಿಗೆ ವಿಘ್ನಗಳು ಜಾಸ್ತಿ ಬರುತ್ತೆ. ಹಿಂದೆ ಕೂಡ ನಾವು ಚರ್ಚೆ ಮಾಡಿದ್ದೀವಿ ಇದನ್ನ. ಯಾವ ಜೀವ ಜ್ಞಾನದ ಆಧಾರಿತ ಜೀವನ ಮಾಡುತ್ತೆ ಅವನಿಗೆ ಕಷ್ಟಗಳು ಜಾಸ್ತಿ ಬರುತ್ತೆ. ಯಾಕಂದ್ರೆ ಉಳಿದವರಂತೂ ಪ್ರಜ್ಞೆ ತಪ್ಪಿದ್ದಾರೆ. उसको तो होश ही नहीं है, उसको कौन सा दुख होने वाला है? जो होश में है उसको दुख का पता चलेगा. ಆದ್ರೆ ಆಚಾರ್ಯ ಹೇಳ್ತಾ ಇದ್ದಾರೆ, ಅದು ಎಂಥದ್ದೇ ಕಷ್ಟ ಬಂದರೂ ಅದು ಸುಖವಾಗಿ ಪರಿಣಮಿಸುತ್ತೆ, ಅದು ವೈಭವ ಆಗುತ್ತೆ, ಅದು ದುಃಖ ಕೊಡೋದಿಲ್ಲ. ಹೀಗಿದೆ, ದುಃಖ ಬರೋದಿಲ್ಲ ಅನ್ನೋದು ಸತ್ಯ ಇಲ್ಲ. ದುಃಖ ಬಂದೇ ಬರ್ತಿರುತ್ತೆ, ಅದು ಕಾಣಿಸ್ತಾ ಇದೆ, ಇದು ಕಾಣಿಸ್ತಾ ಇಲ್ಲ ಅಷ್ಟೇ.